ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಬಗ್ಗೆ ಏನು ರಾಜ್ಯದಲ್ಲಿ ಏನು ರೂಲ್ಸ್ ಇದ್ದಾವೆ ಅಥವಾ ಏನೇನು ಅವರಿಗೆ ಅರ್ಜಿ ಸಲ್ಲಿಸುವಂಥ ಅವಕಾಶಗಳಿದೆ ಅನ್ನೋದನ್ನೆಲ್ಲದನ್ನು ತಿಳಿಸ್ಕೊಡ್ತೀನಿ. ಸೊ ಇದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಜಾರಿಯಲ್ಲಿರುವಂತಹ ರೂಲ್ಸ್ ಆಗಿರುತ್ತೆ. ಸೊ ಇದರಿಂದ ನಮ್ಗೆ ಏನು ಉಪಯೋಗ ಅಂತ ಅಂದ್ಕೊಳ್ಬೋದು ಹಲವಾರು ಜನ. ಆದರೆ ನನ್ನ ಚಾನಲ್ನಲ್ಲಿ ನೋಡಿರೋಂಥ ಹಲವಾರು ಜನ ನನ್ನ ಸಬ್ಸ್ಕ್ರೈಬರ್ಸು ಹಿರಿಯ ನಾಗರಿಕರೇ ಆಗಿದ್ದಾರೆ. ಯಾರ್ಯಾರು ನಿವೃತ್ತರಾಗಿದ್ದಾರೆ ಅಥವಾ ಪಿಂಚಣಿ ಪಡ್ಕೊತಿದ್ದಾರೆ, ಸಾಮಾನ್ಯವಾಗಿ ಹೆಚ್ಚಾಗಿ ಹಿರಿಯ ನಾಗರಿಕರೇ ಆಗಿರ್ತಾರೆ. ಹಾಗೂ ಇವಾಗ ನೀವು ಇನ್ನು ರಿಟೈರ್ಡ್ ಆಗಿಲ್ಲ ಅಥವಾ 60 ಇಯರ್ಸ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅತ್ತೆ ಮಾವ ಯಾರಾದರೂ ಕೂಡ ಅಥವಾ ಮನೇಲಿ ಯಾರಾದರೂ ಹಿರಿಯ ನಾಗರಿಕರಂತೂ ಇದ್ದೇ ಇರ್ತಾರೆ. ಅವ್ರಿಗೆ ಏನೇನು ಸವಲತ್ತುಗಳಿದ್ದಾವೆ, ಅವರಿಗೆ ಏನೇನು ಅಧಿಕಾರಗಳಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳೋದ್ರಿಂದ ಏನಾದರೂ ಪರಿಸ್ಥಿತಿ ಬಂದರೆ ಅದನ್ನು ಸುಲಭವಾಗಿ ಎದುರಿಸ್ಬೋದು ಮತ್ತು ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಹಾಗೂ ಈ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದ್ರಿಂದ ನೀವು ಯಾರ್ಯಾರು ಪಿಂಚಣಿ ಪಡ್ಕೊಳ್ತಿದ್ದೀರೋ ಅಂಥವರು ಕೂಡ ಹಲವಾರು ವಿಷಯಗಳನ್ನು ಕೇಳಿದರೆ ನಾವು ಪಿಂಚಣಿ ಪಡ್ಕೊಳ್ತಾ ಈ ಅರ್ಜಿನ ಎಲ್ಲಿ ಸಲ್ಲಿಸ್ಬೋದು, ಯಾವ್ಯಾವ ಅರ್ಜಿ ಸಲ್ಲಿಸ್ಬೋದು ಅಂತೆಲ್ಲ ಆ ಎಲ್ಲ ಕ್ವಶನ್ಸ್ಗೂ ಕೂಡ ಈ ಡಾಕ್ಯುಮೆಂಟಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಸೊ ಇದು ಏನಂದರೆ ನೀವು ಜಸ್ಟ್ ಇವಾಗ ನಾನು ಇದನ್ನು ಡಾಕ್ಯುಮೆಂಟನ್ನು ತೋರಿಸ್ತೀನಿ ಫಸ್ಟು ಏನೇನಿದೆ ಅಂತ. ಆಮೇಲೆ ಇದನ್ನು ಎಲ್ಲಿ ನೀವು ಕಂಪ್ಲೀಟಾಗಿ ಓದ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಇದು ನಾನು ಹೇಳ್ದಾಗೆ ಗೌರ್ಮೆಂಟ್ ರಿಲೀಸ್ ಮಾಡಿರುವಂಥ ಡಾಕ್ಯುಮೆಂಟು. ಹಾಗೂ ಇದರಲ್ಲಿ ಏನೇ ವಿಷಯ ಇದ್ರೂ ನೀವು ಅದಕ್ಕೆ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಇದರಲ್ಲಿ ಮೆನ್ಷನ್ ಮಾಡಿರೋವಂಥದ್ದಕ್ಕೆ ನೀವೇ ನೋಡ್ತಿರೋ ಹಾಗೆ ತಂದೆ ತಾಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ ಅಂತ ಇದೆ. ಸೊ ಇದರಲ್ಲಿ ನಾನು ಹೈ ಲೆವೆಲಲ್ಲಿ ಏನೇನು ವಿಷಯಗಳಿಗೆ ಅವ್ರು ಅರ್ಜಿ ಸಲ್ಲಿಸ್ಬೋದು ಅಥವಾ ಏನೇನು ಆ್ಯಕ್ಟ್ ಅವ್ರಿಗೆ ಏನೇನು ಅಧಿಕಾರಗಳಿರ್ತವೆ ಎಲ್ಲದನ್ನು ಕೂಡ ಹೈ ಲೆವೆಲಲ್ಲಿ ತಿಳಿಸ್ಕೊಡ್ತೀನಿ. ಹಾಗೂ ನಿಮಗೆ ಯಾರಿಗಾದ್ರೂ ಡೀಟೇಲಾಗಿ ಓದಬೇಕಂತಿದ್ರೆ ಯಾವ ವೆಬ್ಸೈಟ್ ಹೇಗೆ ಓದ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದ ಎಂಡದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಿಮ್ಗೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾನು ಈ ಥರ ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಇನ್ಫಾರ್ಮೇಷನ್ನು ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನೀವು ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೋದಾಗಿದೆ. ನನ್ನ ಚಾನಲಲ್ಲಿ ಹಲವಾರು ಜನ ಹಿರಿಯ ನಾಗರಿಕರು ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲನೇದಾಗಿ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಇಂಡೆಕ್ಸ್ ಪೇಜ್ ಇದು. ಇದರಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಕೊಟ್ಟಿದ್ದಾರೆ, ಯಾವ್ಯಾವ ವಿಷಯಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ ಅಂತ ಇಲ್ಲಿ ನೋಡಿ ತಿಳ್ಕೊಳ್ಬೋದು. ನೋಡಿ, ತಂದೆ ತಾಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ. ಯಾರಾದರೂ ಇವಾಗ ಮಕ್ಕಳು ನೋಡ್ಕೊತಿಲ್ಲ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಇದರಡಿ ನೀವು ಅರ್ಜಿ ಸಲ್ಲಿಸ್ಬೋದಾಗಿದೆ. ಪಾಲನೆ ಪೋಷಣೆಗಾಗಿ ಅರ್ಜಿ. ಹಲವಾರು ಜನ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಮಕ್ಕಳು ನೋಡ್ಕೊಂಡಿಲ್ಲ ಥರ ಅಂದರೂ ಯಾರಾದರೂ ಕಷ್ಟಪಡ್ತಿರೋರು ಇದ್ದರೆ ಅಥವಾ ನಿಮಗೆ ಗೊತ್ತಿರೋರಿದ್ದರೆ ಈ ಥರ ಪಾಲನೆ ಪೋಷಣೆ ಮಾಡ್ತಾ ಇಲ್ಲ ಅವ್ರ ಮಕ್ಕಳು ಅಂದರೆ ನೀವು ಈ ವೆಬ್ಸೈಟ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ಅರ್ಜಿ ಫಾರ್ಮ್ ಇರುತ್ತೆ. ಸೊ ಈ ಅರ್ಜಿ ಫಾರ್ಮನ್ನು ತೊಗೊಂಡು ನೀವು ಅರ್ಜಿ ಸಲ್ಲಿಸ್ಬೋದಾಗುತ್ತೆ. ಆವಾಗ ಕೋರ್ಟು ಅವರಿಗೆ ನ್ಯಾಯ ಒದಗಿಸ್ಕೊಡುತ್ತೆ. ಮತ್ತು ಅಧಿಕಾರ ವ್ಯಾಪ್ತಿ ಮತ್ತು ಪ್ರಕ್ರಿಯೆ. ಸೊ ಅಧಿಕಾರ ಏನು ಇವಾಗ ಕೆಲವೊಂದು ಕೋರ್ಟ್ ಕೇಸಲ್ಲೆಲ್ಲ ಆಗ್ತಿರುತ್ತಲ್ವ, ಜಾಗದ ಬಗ್ಗೆ ಅಥವಾ ಇದರ ಬಗ್ಗೆ ಹಕ್ಕಿನ ಬಗ್ಗೆ ಆ ತರಹದ್ದು ಏನಾದರೂ ಇದ್ದರೆ ಹಿರಿಯ ನಾಗರಿಕರಿಗಿಂತಲೇ ಸಪ್ರೇಟ್ ಇರುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಏನು ರೂಲ್ಸ್ ಇದೆ, ಅವರು ಯಾವ ಥರ ಅದನ್ನು ಬೇಗ ಪರಿಹರಿಸ್ಕೊಳ್ಬೋದು ಅಂತ. ಪಾಲನೆ ಪೋಷಣೆ ನ್ಯಾಯಾಧೀಕರಣದ ರಚನೆ ಅಂದರೆ ಇವಾಗ ಪಾಲನೆ ಪೋಷಣೆ ಮಾಡಿಲ್ಲ ಅಂತ ಹೇಳಿ ಅರ್ಜಿ ಸಲ್ಲಿಸಿದವರು ನೆಕ್ಸ್ಟ್ ಏನೇನು ಪ್ರೊಸೀಜರ್ ಫಾಲೋ ಆಗುತ್ತೆ, ಯಾವ ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡ್ತಾರೆ ಅನ್ನೋದೆಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸಲ್ಲಿ ಹೋಗ್ತಾ ಇಲ್ಲ. ಯಾಕೆ ಇಂಡೆಕ್ಸ್ ಪೇಜಲ್ಲಿ ತಿಳ್ಕೊಡ್ತಿದ್ದೀನಿ ಅಂದರೆ ಈ ಎಲ್ಲ ವಿಷಯಗಳಿಗೆ ನಿಮ್ಗೆ ಏನಾದರೂ ಯಾವುದಾದ್ರೂ ವಿಷಯಗಳಲ್ಲಿ ಸಮಸ್ಯೆ ಇದ್ದರೆ ನೀವು ಇದರಲ್ಲಿ ಚೆಕ್ ಮಾಡ್ಕೊಳ್ಬೋದು, ಹೇಗೆ ಅರ್ಜಿ ಸಲ್ಲಿಸ್ಕೊಳ್ಳೋದು ಅಥವಾ ಹೇಗೆ ಪರಿಹರಿಸ್ಕೊಳ್ಬೋದು ಅಂತ. ನಿಮಗೆ ಯೂಸ್ ಆಗದಿದ್ರು ನಿಮ್ಮ ಕೊಲೀಗ್ಸ್ ಅಥವಾ ಯಾರಾದರೂ ನಿಮ್ಮ ಪರಿಚಯ ಇರೋರು ಈ ಥರ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಅವ್ರಿಗೂ ನೀವು ಇದನ್ನು ಫಾರ್ವರ್ಡ್ ಮಾಡಿ ದಯವಿಟ್ಟು ತಿಳಿಸ್ಕೊಡಿ. ವಿಚಾರಣೆಯ ಸಂದರ್ಭದಲ್ಲಿ ಕ್ಷಿಪ್ರ ಪ್ರಕ್ರಿಯೆ. ಏನಾದರೂ ಅವರದ್ದು ಯಾವುದಾದ್ರೂ
ಆಸ್ತಿ ವ್ಯವಹಾರಗಳ ಬಗ್ಗೆ ಕೋರ್ಟಲ್ಲಿ ಕೇಸ್ ಆಗ್ತಿರ್ಬೋದು, ಅಥವಾ ಏನಾದರೂ ಹಕ್ಕಿನ ಬಗ್ಗೆ ಯಾವುದಾದ್ರೂ ಕೋರ್ಟ್ ಕೇಸ್ ಇದ್ದರೆ ಅದನ್ನು ಹೇಗೆ ಫಾಸ್ಟಾಗಿ ಮಾಡೋದು, ಕ್ಷಿಪ್ರ ಪ್ರಕ್ರಿಯೆ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೇಸಸ್ ಅಂತ ನಾವು ಹೇಳ್ತೀವಲ್ವ, ಆ ಥರ ಅದನ್ನು ಬೇಗ ಹೇಗೆ ವಿಚಾರಣೆಯನ್ನು ಮುಂದೂಡೋದು ಕೋರ್ಟಲ್ಲಿ ಅನ್ನೋದ್ರ ಬಗ್ಗೆ, ಅದಕ್ಕೂ ಸಪ್ರೇಟ್ ಅರ್ಜಿ ಸಲ್ಲಿಸ್ಬೇಕಾಗಿರುತ್ತೆ. ಅದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಪಾಲನೆ ಪೋಷಣೆಗೆ ಆದೇಶ. ಇವಾಗ ಏನಾದರೂ ಪಾಲನೆ ಪೋಷಣೆ ಆಗಬೇಕು ಅಂತಿದ್ರೆ ಅದರ ಆದೇಶ ಹೇಗೆ, ಅದನ್ನು ಮಕ್ಕಳಿಗೆ ಹೇಗೆ ನೋಟಿಸ್ ಕಳಿಸೋದು, ಅದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇರುತ್ತೆ. ಭತ್ಯೆಯ ಮೊಬೈಲಿನಲ್ಲಿ ಬದಲಾವಣೆ. ಈ ಥರ ಹಲವಾರು ಕೆಲವು ಪ್ರಕರಣಗಳಲ್ಲಿ ಪಾಲನೆ ಪೋಷಣೆಗೆ ಸಂಬಂಧಿಸಿದಂತೆ ಆಯ್ಕೆಯ ಅವಕಾಶ, ಯಾರು ನೋಡ್ಕೊಳ್ಬೇಕು ಅನ್ನೋದನ್ನು ಚೂಸ್ ಮಾಡೋದು, ಪಾಲನೆ ಪೋಷಣೆ ಹಣವನ್ನು ಠೇವಣಿ ಇಡೋದು. ಅಂದರೆ ಇವಾಗ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ, ನಮಗೆ ನೋಡ್ಕೊಳ್ಳೋದಕ್ಕಾಗಲ್ಲ, ನಾವು ಇಷ್ಟು ಹಣ ಕೊಡ್ತೀವಿ, ಬೇಕಾದರೆ ಡೆಪಾಸಿಟ್ ಅಂತ, ಆ ಅಮೌಂಟ್ ಅಂತ ಒನ್ ಟೈಮ್ ಸೆಟಲ್ಮೆಂಟ್ ಥರ ಕೊಟ್ಬಿಡ್ತಾರೆ. ಅಂಥ ಹಣವನ್ನು ಹೇಗೆ ಅದನ್ನು ಏನು ಸೇವಿಂಗ್ಸ್ ಬ್ಯಾಂಕಲ್ಲೋ ಹೇಗೆ ಇಟ್ಕೊಂಡು ನೋಡ್ಕೊಳ್ಳೋದು, ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅನ್ನೋದನ್ನು ಕೊಟ್ಟಿರ್ತಾರೆ. ಯಾವುದೇ ಕ್ಷೇಮವನ್ನು ಅಂಗೀಕರಿಸಿದಲ್ಲಿ ಬಡ್ಡಿಗೆ ಆದೇಶಿಸುವುದು. ಅಂದರೆ ಇವಾಗ ಏನಾದರೂ ಒಂದು ವೇಳೆ ಇವಾಗ ನೀವು ಅರ್ಜಿ ಹಾಕಿದರೆ ನಮ್ಮ ಮಕ್ಕಳು ನೋಡ್ಕೊಳ್ಬೇಕಂತ ಅವ್ರು ನೋಡ್ಕೊಳ್ಳೋಕ್ಕಾಗಿಲ್ಲ, ನಾವು ಈ ಥರ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕೊಟ್ಟರೆ ಅದನ್ನು ಹೇಗೆ, ಆ ಒನ್ ಟೈಮ್ ಸೆಟಲ್ಮೆಂಟಿಗೆ ನಿಮಗೆ ಇಂಟ್ರೆಸ್ಟ್ ಕಟ್ಟಬೇಕಿರುತ್ತಲ್ವ, ಅದನ್ನು ಹೇಗೆ ನೀವು ಕೊಡೋದು, ಅದಕ್ಕೆ ಹೇಗೆ ಅದನ್ನು ಟ್ಯಾಕ್ಸ್ ಫಿಲ್ ಮಾಡೋದು, ಎಲ್ಲ ರೀತಿಯ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದೇ ತರಹ ಹಲವಾರು ವೃದ್ಧಾಶ್ರಮಗಳ ಬಗ್ಗೆ ಕೂಡ, ಎಲ್ಲೆಲ್ಲಿ ವೃದ್ಧಾಶ್ರಮಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಒಟ್ಟಾರೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಅಂತಲೇ ಹೇಳ್ಬೋದು. ಆ ಎಲ್ಲ ವಿಷಯಗಳು ಕೂಡ ಈ ಡಾಕ್ಯುಮೆಂಟಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಈ ಡಾಕ್ಯುಮೆಂಟನ್ನು ಈಸಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೂ ಇದನ್ನು ಮೊಬೈಲಲ್ಲೇ ನೀವು ಕಂಪ್ಲೀಟಾಗಿ ಓದ್ಕೊಳ್ಬಹುದಾಗಿದೆ. ಏನೇನು ಇನ್ಫಾರ್ಮೇಷನ್ ನೋಡಿ, ತಂದೆ ತಾಯಿ ಅಂದರೆ ಯಾರು, ಅದರಲ್ಲಿ ಸ್ವತ್ತುಗೆ ನಾನು ಹೇಳ್ದಾಗೆ ಆಸ್ತಿ ವ್ಯವಹಾರದಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ದರು, ಅಥವಾ ಮಕ್ಕಳು ನೋಡ್ಕೊಳ್ತಿಲ್ಲ ಅಂತ ಸಮಸ್ಯೆ ಇದ್ದರು, ಅಥವಾ ಪಿಂಚಣಿ ಸಮಸ್ಯೆ ಇದ್ದರೆ ಅರ್ಜಿ ಸಲ್ಲಿಸೋದು, ಎಲ್ಲ ವಿಷಯಗಳ ಬಗ್ಗೆನೂ ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಗೆ ಯೂಸ್ ಆಗದಿದ್ರೂ ಕೂಡ ನಿಮಗೆ ಪರಿಚಯ ಇರುವಂತಹ ಹಿರಿಯ ನಾಗರಿಕರಿಗೆ ಈ ಡಾಕ್ಯುಮೆಂಟನ್ನು ಶೇರ್ ಮಾಡಿ. ಆಗ ಅವರು ಏನಾದರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಅವರು ಅದರಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ಎಲ್ಲರೂ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಹಂಗಾಗಲಿ ಅಂತ ನಾನು ಆಶಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಈ ಹಿರಿಯ ನಾಗರಿಕರ ಪಿಂಚಣಿ ಬಗ್ಗೆ ಏನಾದರೂ ನಿಮಗೆ ಪೆನ್ಷನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಿದ್ರೆ ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೂ ಈ ಥರದ ವೀಡಿಯೋಸ್ ಏನು ಹಿರಿಯ ನಾಗರಿಕರು ಮಾಡಬೇಕಾದಂಥ ಅವರಿಗೆ ಸಪ್ರೇಟ್ ಸೇವಿಂಗ್ಸ್ ಸ್ಕೀಮ್ಸ್ಗಳಿದ್ದಾವೆ, ಅದರ ಬಗ್ಗೆ ಏನಾದರೂ ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಸ್ಕೀಮ್ಸ್ ಇದೆ, ಅಥವಾ ಬ್ಯಾಂಕಲ್ಲಿ ಹಿರಿಯ ನಾಗರಿಕರಿಗೆ ಸಪ್ರೇಟ್ ಸೇವಿಂಗ್ಸ್ ಸ್ಕೀಮ್ಸ್ ಇದೆ, ಇದರ ಬಗ್ಗೆ ಠೇವಣಿ ಮತ್ತು ಇಡೋದ್ರ ಬಗ್ಗೆ ಆ ಥರ ಯಾವುದಾದ್ರೂ ಡೌಟ್ ಇದ್ದರೆ, ಯಾರಿಗಾದ್ರೂ ತಿಳ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದರ ಮೇಲೆ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.